ಮಲ್ಲ ಯುದ್ಧಕ್ಕೆ ಮರ್ಮಾಘಾತ ಕೊಡೋದಕ್ಕೆ ಸರ್ಕಾರ ಮುಂದಾಯ್ತಾ? ರಾಜ್ಯ ಸರ್ಕಾರದ ಹೊಸ ಸುತ್ತೋಲೆಗೆ ಕ್ರೀಡಾಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಮಲ್ಲ ಯುದ್ಧಕ್ಕೆ ಮರ್ಮಾಘಾತ ಕೊಡೋದಕ್ಕೆ ಸರ್ಕಾರ ಮುಂದಾಯ್ತಾ ಅಂತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಹುಟ್ಟುಕೊಂಡಿದೆ. ರಾಜ್ಯ ಸರ್ಕಾರದ ಹೊಸ ಸುತ್ತೋಲೆಗೆ ಕ್ರೀಡಾಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಸುತ್ತೋಲೆ ಮರುಪರಿಶೀಲಿಸುವಂತೆ ಪೈಲ್ವಾನರ ಪಟ್ಟು ಎಲ್ಲರೂ ಸೇರ್ಕೊಂಡು ಪಟ್ಟು ತಿಳಿದಿದೆ. ಕ್ರೀಡಾಪಟುಗಳ ಹಿತದೃಷ್ಟಿಯಿಂದ ಹಳೆ ವ್ಯವಸ್ಥೆ ಮುಂದುವರಿಸುವುದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಆದೇಶಕ್ಕೆ ಇದೀಗ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕ್ರೀಡಾಭಿಮಾನಿಗಳೆಲ್ಲ ಈಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸರ್ಕಾರದ ನಿರ್ಧಾರದಿಂದ ಪೋಷಕರು ತರಬೇತುದಾರರಲ್ಲಿ ಗೊಂದಲ ಉಂಟಾಗಿದೆ. ಆಸಕ್ತಿ ಕ್ರೀಡೆ ಆಯ್ಕೆ ಮಾಡಿಕೊಂಡು ಹಾಸ್ಟೆಲ್ ಸೇರ್ತಕ್ಕಂಥ ಅವಕಾಶ ಇಲ್ಲ. 5ರಿಂದ 7ನೇ ತರಗತಿಯ ತನಕ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ತರಬೇತಿ, ಅವರ ಇಷ್ಟದ ಪ್ರಕಾರ ತಮ್ಮ ನೆಚ್ಚಿನ ಕ್ರೀಡೆ ಆಯ್ಕೆಗೆ ಅವಕಾಶ. ಸರ್ಕಾರ ಹೊರಡಿಸಿರ್ತಕ್ಕಂಥ ಆದೇಶದಲ್ಲಿ ಇವೆಲ್ಲ ಇದೆ. ಸರ್ಕಾರದ ನಿರ್ಧಾರದಿಂದ ಈಗ ಪೋಷಕರು ತರಬೇತಿಗಳಲ್ಲಿ ಒಂದು ಈ ವಸತಿ ಸಹಿತ ತರಬೇತಿ ಕೇಂದ್ರದಲ್ಲಿ ಬದಲಾವಣೆ ಸೂಕ್ತ ಅಲ್ಲ. ದೊಡ್ಡ ಕಲೆಯನ್ನ ಮೊಟಕುಗೊಳಿಸುವುದಕ್ಕೆ ಯತ್ನ ನಡೆದ ಆರೋಪ ಇದೀಗ ಕೇಳಬಂದಿರತಕ್ಕಂಥ. ಜಿಮ್ನಾಸ್ಟಿಕ್ ಮಾತ್ರ ಅವಕಾಶ ಕೊಟ್ಟು ವಿದ್ಯಾಭ್ಯಾಸಕ್ಕೆ ತೊಂದರೆ ಮಾಡ್ತಿದ್ದಾರೆ. ಗ್ರಾಮೀಣ ಕ್ರೀಡೆ ಕುಸ್ತಿ ನಶಿಸಿ ಹೋಗೋದಕ್ಕೆ ಬಿಡಬೇಡಿ ಅಂತ ಒತ್ತಾಯ ಕೇಳಿಬರ್ತಾ ಇದೆ. ಇದು ಕುಸ್ತಿಪಟುಗಳ ಆರೋಪ. ಜಿ ಪರಮೇಶ್ವರ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಕುಸ್ತಿ ಪ್ರೇಮಿಗಳು. ವಸತಿ ಸಹಿತ ತರಬೇತಿ ಕೇಂದ್ರದಲ್ಲಿ ಬದಲಾವಣೆ ಸೂಕ್ತ ಅಲ್ಲ ಅಂತ ಕುಸ್ತಿಪಟುಗಳು ಈಗ ಹೇಳ್ತಿರ್ತಕ್ಕಂಥದ್ದು. ದೊಡ್ಡ ಕಲೆಯನ್ನ ಮೊಟಕುಗೊಳಿಸಿ ಯತ್ನ ನಡೆದಿರತಕ್ಕಂಥ ಒಂದು ಆರೋಪ ಇದೀಗ ಕೇಳಿಬಂದಿದೆ. ಅಂದರೆ ಜಿಮ್ನಾಸ್ಟಿಕ್ಗೆ ಮಾತ್ರ ಅವಕಾಶ ಕೊಡಲಾಗಿದೆ, ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಆರೋಪ. ಒಟ್ಟಲ್ಲಿ ರಾಜ್ಯ ಸರ್ಕಾರದ ಹೊಸ ಸುತ್ತೋಲೆ ಏನಿದೆ, ಆ ಹೊಸ ಸುತ್ತೋಲೆಗೆ ಕ್ರೀಡಾಭಿಮಾನಿಗಳು ಇದೀಗ ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಆದೇಶವನ್ನು ಸುತ್ತೋಲೆಯನ್ನು ಕ್ರೀಡಾ ಇಲಾಖೆ ಹೊರಡಿಸಿದೆ. ಏನು ಅಂತ ಹೇಳಿದರೆ, ಇವತ್ತು 5ನೇ ತರಗತಿಯಿಂದ ಯಾವಾಗಲೂ ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಸೆಲೆಕ್ಷನ್ ಮಾಡಿ ಅವತ್ತು ತರಬೇತುದಾರ ಕೊಡಿಸ್ತಾ ಇದ್ದರು. ಇವತ್ತು 5ರಿಂದ 10ನೇ ತರಗತಿವರೆಗೂ ಇವತ್ತು ಅದನ್ನು ತೆಗೆದಿದ್ದಾರೆ. ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡೋಕ್ಕೆ ಮಾತ್ರ ತಾವು ತರಬೇತುದಾರನ್ನು ಇಟ್ಕೊಂಡು ಕುಸ್ತಿ ತರಬೇತಿ ಕೊಡೋಂಗಿಲ್ಲ ಅಂತೇಳಿ ಈಗ ಆದೇಶವನ್ನು ಸುತ್ತೋಲೆಯನ್ನು ಮಾಡಿಸಿದ್ದಾರೆ. ನಿನ್ನೆ ಕೂಡ ನಾನು ಜಿ ಪರಮೇಶ್ವರನ್ನು ಚಿತ್ರದುರ್ಗದಲ್ಲಿ ಭೇಟಿ ಮಾಡಿ ನಾವಿವತ್ತು ಪತ್ರವನ್ನು ಕೊಟ್ಟು ಇದನ್ನು ಸುತ್ತೋಲೆಯನ್ನು ಮಾರ್ಪಡಿಸಿ ಮೊದಲಿನ ಥರ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀವಿ. ಯಾಕಂತೇಳಿದರೆ ಕುಸ್ತಿ ಮಲ್ಲ ಯುದ್ಧ ಭಾಳ ಪ್ರಾಚೀನ ಕಾಲದ ಯುದ್ಧ ಇದು. ತಾವೆಲ್ಲರೂ ಕೂಡ ನೋಡಿದ್ದೀರಿ, ಮಹಾಭಾರತ ರಾಮಾಯಣ ಕಾಲದಿಂದಲೂ ಕೂಡ ಪ್ರಾಚೀನ ಕಾಲದ ಮಲ್ಲ ಯುದ್ಧ ಇದು. ಇವತ್ತು 5ನೇ ಕುಸ್ತಿ ನಶಿಸಿ ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಈ ಕುಸ್ತಿ ಉಳಿಸ್ಬೇಕು, ಈ ಮಲ್ಲಯುದ್ಧ ಉಳಿಸ್ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಯಥಾಸ್ಥಿತಿ ಪ್ರಕಾರ 5ನೇ ತರಗತಿಯಿಂದ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗತೆ ಅಂತಕ್ಕಂಥ ಗಾದೆ ಮಾತಿಗೆ ಇದು ಪ್ರೇರಣೆ ಆಗುತ್ತೆ. ಯಾಕಂತ ಹೇಳಿದರೆ 5ನೇ ಕ್ಲಾಸಿಂದನೇ ಇವತ್ತು ಸೆಲೆಕ್ಷನ್ ಮಾಡಿ ಇವತ್ತು ಕುಸ್ತಿಯಲ್ಲಿ ತರಬೇತಿ, ಅದರಲ್ಲೂ ಕೂಡ ಈ ಕ್ರೀಡೆ ಏನಿದೆ ಕುಸ್ತಿ ಕ್ರೀಡೆ ಗ್ರಾಮೀಣ ಭಾಗದಲ್ಲಿ ಭಾಳ ಹೆಚ್ಚು ಪ್ರೋತ್ಸಾಹಿಸ್ತಕ್ಕಂಥದ್ದು. ಆದ್ದರಿಂದ ಕುಸ್ತಿ ತರಬೇತಿ ಕೇಂದ್ರದಾಗೆ ಇಷ್ಟೇ ವಯೋಮಿತಿ ಇರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಯುವ ಕ್ರೀಡಾಪಟುಗಳಿಗೆ ಅನವಶ್ಯಕವಾಗಿ ಅವರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಇವತ್ತು ಎಲ್ಲರ ಗಮನಕ್ಕೆ ಬಂದಿದೆ. ನಾನೇನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಕುಸ್ತಿ ಕಲೆ 15 ವರ್ಷ 20 ವರ್ಷ ಆದಮೇಲೆ ಕಲಿಯೋದಲ್ಲ. ಅದು ಬಾಲ್ಯದಿಂದನೇ ಒಬ್ಬ ವ್ಯಕ್ತಿ ಆ ಕ್ರೀಡೆಗೆ ತೊಡಗಿಸ್ಕೊಂಡಾಗ ಆತ ಮುಂದೆ ಉತ್ತಮವಾದಂಥ ಕ್ರೀಡಾಪಟು ಆಗ್ತಾನೆ. 15-20 ವರ್ಷ ಅಂದರೆ ಅವನು ಬೇರೆ ಬೇರೆ ದುರ್ಚಟಗಳಿಗೆ ಬಲಿಯಾಗಿರ್ತಾನೆ. ನಾನು ಹೇಳೋದು ಬೀಡಿ ಸೇದಿದೆ, ಸಿಗರೇಟ್ ಸೇದಿದೆ, ಚಹಾ ಕುಡಿದೆ, ಈ ಥರ ಬೇರೆ ಬೇರೆ ಚಟಗಳಿಗೆ ಬಲಿಯಾಗಿ ದೇಹದ ಶಕ್ತಿ ಕಡಿಮೆ ಆಗ್ತೈತಿ. ಆಗ ಕುಸ್ತಿ ಮಾಡೋದಕ್ಕಾಗಲ್ಲ. ಆದ್ದರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕ್ರೀಡಾ ಮಂತ್ರಿಗಳಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ದಾವಣಗೆರೆಯ ಏನು ಮಹಾನ್ ನಾಯಕರುಗಳಿರ್ಬೋದು, ಇದ್ರ ಬಗ್ಗೆ, ಯಾಕೆಂದರೆ ಇದು ಪುರಾತನ ಕ್ರೀಡೆ, ನಿನ್ನೆ ಮೊನ್ನೆ ಬಂದಿರೋದಲ್ಲ. ರಾಮಾಯಣ ಮಹಾಭಾರತದ ಕಾಲದಿಂದನೂ ಸಹಿತ ಕುಸ್ತಿ ಐತಿ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ, ಕುಸ್ತಿ ಕಲೆಗೆ ಅದರದೇ ಆದಂಥ ಬಹಳ ಮಹತ್ತರವಾದಂಥ ಒಂದು
ಘನತೆ ಐತೆ. ರಾಜ ಮಹಾರಾಜರು ಸಹಿತ ಹಿಂದೆ ಮೈಸೂರಿನಲ್ಲಿ ಸ್ವತಃ ರಾಜರು ಸಹಿತ ಪೈಲ್ವಾನರಾಗಿದ್ದರು. ನಾನು ಹೇಳೋದು ಶಾಹು ಮಹಾರಾಜು ಪೈಲ್ವಾನರಿದ್ದರು. ಈ ರೀತಿ ರಾಜಮನೆತನದಿಂದ ಹಿಡಿದು ರಾಮಾಯಣ ಕಾಲದಿಂದ ಇರತಕ್ಕಂಥ ಕುಸ್ತಿಗೆ ನಿಬಂಧನೆಗಳು ಹಾಕಬೇಡ್ರಿ. ಏನು ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳು, ಯಾವ ರೀತಿ ಸವಲತ್ತುಗಳು ಕೊಡಬೇಕು ರಾಜ್ಯ ಸರ್ಕಾರದ ನ್ಯಾಯಸಮ್ಮತವಾಗಿ ಕೊಡ್ರಿ, ನಿಬಂಧನೆಗಳು ಹಾಕಬೇಡ್ರಿ. ಒಬ್ಬ ಕ್ರೀಡಾಪಟುವಿನ ಭವಿಷ್ಯವನ್ನು ಹಾಳು ಮಾಡ್ತಾಯಿದ್ದೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇದೇ ರೀತಿ ನೀವೇನಾದರೂ ಮುಂದುವರೆದ್ರೆ ನಮ್ಮ ಎಲ್ಲ ನಾಯಕರನ್ನು ಕರ್ಕೊಂಡು ನಾವು ಕ್ರೀಡಾ ಮಂತ್ರಿಗೂ ಸಹಿತ ಹೋಗಿ ಭೇಟಿಯಾಗಿ ಅದ್ರ ಬಗ್ಗೆ ನಾವು ಮಾತಾಡೋದಿದ್ದೀವಿ. ಕೂಡಲೇ ಕ್ರೀಡಾಪಟುಗಳು ಸಹಿತ ಈ ರೀತಿಯ ತೊಂದರೆ ಆಗ್ತಿರ್ತಕ್ಕಂಥ, ಆಮೇಲೆ ತರಬೇತುದಾರನ ಪದೇ ಪದೇ ಬದಲಾಯಿಸ್ತದೆ. ಏನೋ ರಾಜಕಾರಣಗಳನ್ನು ಇಟ್ಕೊಂಡು ಒಬ್ಬ ತರಬೇತುದಾರ 1-2 ವರ್ಷ ಪಾಪ ಒಳ್ಳೆ ತರಬೇತಿ ಕೊಡ್ತಿರ್ತಾನೆ, ಆಗಲೇ 3ನೇ ವರ್ಷಕ್ಕೆ ಅವನಿಗೆ ಏನಾದರೂ ಸಹಿತ ಕುಂಟು ನೆಪ ಹೇಳಿ ಅವನನ್ನು ಕೂಡಲೇ ಟ್ರಾನ್ಸ್ಫರ್ ಮಾಡೋದು, ರಾಜಕಾರಣ ಬೆರೆಸೋದು, ಈ ಥರದ್ದೆಲ್ಲ ಮಾಡಬೇಡ್ರಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ.